ನಮಸ್ಕಾರ ಎಲ್ರಿಗೂ. ನಾನು ಹರೀಶು. ನಾನು ಹೇಳ್ದಂಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಇವತ್ತಿಂದ ನಿಮಗೆ ಸ್ಪೋಕನ್ ಇಂಗ್ಲೀಷು ಟೀಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ಪೋಕನ್ ಇಂಗ್ಲೀಷಿಗೆ ಬೇಕಾದ್ದು ಏನೇನು ಇಂಪಾರ್ಟೆಂಟ್ ಇದೆ, ಮುಖ್ಯವಾದ ಟಾಪಿಕ್ಸು, ಅದನ್ನು ಅಲ್ಲಿಂದ ಸ್ಟಾರ್ಟ್ ಮಾಡೋಣಂತೆ. ಅದು ಟೆನ್ಸಸ್ಸಿಂದ ನಾವು ಇದನ್ನು ಸ್ಟಾರ್ಟ್ ಮಾಡೋಣ. ಮತ್ತು ನಾನು ನಿಮಗೆ ಹೇಳುವಂಥ ಒಂದು ಟೈಮಲ್ಲಿ, ಒಂದು ವಾರ ಅಥವಾ 10 ದಿವಸ, ಇಷ್ಟು ಟೈಮಲ್ಲಿ ಏನೇನು ನೀವು ಕಲಿಬೇಕು ಅಂತ ಕೆಲವೊಂದು ಟಾಪಿಕ್ಸ್ ಹೇಳ್ತೀನಿ. ಅದನ್ನು ಕಲಿತಾ ಹೋಗಿ, ಮತ್ತು ಬೇರೆ ರೀತಿಯ ಪ್ರಾಕ್ಟೀಸ್ಗಳಿರುತ್ತೆ ಕೆಲವು, ಅದನ್ನು ಮಾಡ್ತಾ ಹೋಗಿ ನಿಮಗೆ ಈಸಿಯಾಗಿ ಇಂಗ್ಲೀಷು ಬಂದುಬಿಡುತ್ತೆ. ಅದಕ್ಕೋಸ್ಕರ ನೀವು ಇನ್ಸ್ಟಿಟ್ಯೂಟ್ಗಳಿಗೆ, ಸ್ಪೋಕನ್ ಇಂಗ್ಲೀಷ್ ಇನ್ಸ್ಟಿಟ್ಯೂಟ್ಗಳಿಗೆ 6,000 7,000 ಕೊಟ್ಟು ಹೋಗಬೇಕಾಗಿಲ್ಲ. ಆಮೇಲೆ ನೀವು ಬೇಕಾದರೆ ಬೇರೆ ವಿಡಿಯೋಸ್ ಏನು ಬರುತ್ತೆ ಗ್ರಾಮರು ಯೂಟ್ಯೂಬಲ್ಲಿ, ಅದು ಬೇಕಾದ್ರೆ ರೆಫರ್ ಮಾಡಿ. ಆದರೆ ನಾನು ಹೇಳೋದನ್ನು ಪಾಠವನ್ನು ಕೇಳಿಕೊಂಡು ಅದನ್ನು ಫಾಲೋ ಮಾಡೋದು ಮಾತ್ರ ಮರಿಬೇಡಿ. 1 ಅಥವಾ 2 ತಿಂಗಳಲ್ಲಿ ನಿಮಗೆ ಖಂಡಿತವಾಗ್ಲೂ ನಿಮಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರುತ್ತೆ. ನೀವು ನಾನು ಹೇಳಿದ್ದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ದೆ, ರಿಲೀಜಿಯಸ್ಲಿ ನೀವು ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಟೆನ್ಸಸ್, ಕಾಲಗಳನ್ನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ನಿಮಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳೋಕ್ಕೆ ಬಯಸ್ತೀನಿ. ಯಾಕಂದರೆ ಆ ಪಾಯಿಂಟ್ಸ್ಗಳು ಕಾಲಗಳನ್ನು, ಅಂದರೆ ಟೆನ್ಸಸ್ಸನ್ನು ಕಲಿಯೋದಕ್ಕೆ ನಿಮಗೆ ಒಂದು ಈಸಿ ಆಗುತ್ತೆ. ಅದನ್ನು ಆ ಒಂದು ಪಾಯಿಂಟ್ಸ್ಗಳನ್ನು ನೀವು ತಿಳ್ಕೊಳ್ತಾರೆ. ಅದು ಭಾಳ ಸಿಂಪಲ್ ಆಗಿದೆ. ಫಸ್ಟ್ನೇದು ಪಾಯಿಂಟ್ ಆಫ್ ವ್ಯೂ ಅಂತಾರೆ ಇಂಗ್ಲೀಷಲ್ಲಿ. ಪಾಯಿಂಟ್ ಆಫ್ ವ್ಯೂ ಅಂದರೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಮತ್ತೆ ಥರ್ಡ್ ಪರ್ಸನ್. ಏನಿದು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂದರೆ? ಫಸ್ಟ್ ಪರ್ಸನ್ ಅಂದರೆ ಯಾರು ಸ್ಪೀಕರ್ ಇರ್ತಾರೋ ಅವರು ಫಸ್ಟ್ ಪರ್ಸನ್, ಮಾತಾಡ್ತಾ ಇರೋರು ಫಸ್ಟ್ ಪರ್ಸನ್, ಸ್ಪೀಕರ್. ಇವಾಗ ನಾನು ಮಾತಾಡ್ತಾ ಇದ್ದೀನಿ, ಐ ಆಮ್ ದ ಫಸ್ಟ್ ಪರ್ಸನ್. ನೀವು ಕೇಳಿಸ್ಕೊಳ್ತಾ ಇದ್ದೀರಾ, ನೀವು ಸೆಕೆಂಡ್ ಪರ್ಸನ್. ಓಕೆ, ಸೊ ನಾನು ಮಾತಾಡ್ತಾ ಇದ್ದಾಗ ನಾನು ಫಸ್ಟ್ ಪರ್ಸನ್ನು. ಅದೇ ನೀವು ಮಾತಾಡಬೇಕಾದ್ರೆ ಅದನ್ನು ನಾನು ಕೇಳಿಸ್ಕೊಂಡ್ರೆ ನೀವು ಫಸ್ಟ್ ಪರ್ಸನ್ನು, ನಾನು ಸೆಕೆಂಡ್ ಪರ್ಸನ್ನು. ಅಲ್ಲಿ ಬಹಳ ಜನ, ನಾನು ನನ್ನ ಜೊತೆಗೆ ಬೇರೆ ರೀತಿಯೆಲ್ಲ ಇದ್ದರು, ಅವರೆಲ್ಲ ಕೇಳಿಸ್ಕೊಂಡ್ರು ಅಂದ್ರೂ ಇದು ಕೇಳಿಸ್ಕೊಳ್ಳೋರೆಲ್ಲರೂ ಸೆಕೆಂಡ್ ಪರ್ಸನ್, ಮಾತಾಡೋರು ಸ್ಪೀಕರು ಫಸ್ಟ್ ಪರ್ಸನ್. ಇದು ಒಂದು ಕಾನ್ವರ್ಸೇಷನಲ್ಲಿ ಅದ್ಲ ಬದಲಿ ಆಗ್ತಾ ಇರುತ್ತೆ. ಓಕೆ, ಸೊ ಏನನ್ಬೋದು ನಾವು? ಸ್ಪೀಕರ್ ಯಾರು ಅಂತ ಹೇಳ್ಬೋದು. ಪ್ರೊನೌನ್ಸಲ್ಲಿ ಹೇಳಬೇಕು ಅಂದರೆ ಅದು ಐ. ಆಮೇಲೆ ಬಹುವಚನ ಬಂದಿದೆ, ವಿ, ನಾವು, ಅದೂ ಅಷ್ಟೇ. ಐ ಮತ್ತೆ ವಿ. ಸೊ ಸೆಕೆಂಡ್ ಪರ್ಸನ್ ಅಂದರೆ ಯಾರು? ಸೆಕೆಂಡ್ ಪರ್ಸನ್ನು ನೀನು ಅಥವಾ ನೀವು, ಅದು ಕೇಳಿಸ್ಕೊಳ್ಳೋದು, ಲಿಸ್ನರ್. ಲಿಸ್ನರ್ ಇಸ್ ದ ಸೆಕೆಂಡ್ ಪರ್ಸನ್. ಓಕೆ, ಅದಕ್ಕೆ ಯಾರು? ಯು. ಯು ಅಂದ್ರೇನು? ನೀನು ಅಂತಾನು ಇರ್ಬೋದು, ನೀವು ಅಂತಾನು ಹೇಳ್ಬೋದು. ಇಂಗ್ಲೀಷಲ್ಲಿ ಎರಡಕ್ಕೂ ಯು ಅಂತಾನೆ ಹೇಳ್ತಾರೆ. ಸೊ ಯು ಅನ್ನೋದು ಸೆಕೆಂಡ್ ಪರ್ಸನ್, ಯಾಕಂದ್ರೆ ಅವರು ಕೇಳಿಸ್ಕೊಳ್ತಾ ಇರ್ತಾರೆ. ಥರ್ಡ್ ಪರ್ಸನ್ ಯಾರು? ಥರ್ಡ್ ಪರ್ಸನ್ನು ನಾವು ಯಾರ ವಿಚಾರವಾಗಿ ಮಾತಾಡ್ತಾ ಇದ್ದೀವಲ್ಲ ಅದನ್ನು ಥರ್ಡ್ ಪರ್ಸನ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನಮ್ಮ ದೇಶದ ಪ್ರಧಾನಿ ಯಾರು? ನರೇಂದ್ರ ಮೋದಿ ಅಲ್ವಾ? ಸೊ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರು? ಅದು ಸಿದ್ದರಾಮಯ್ಯ. ಸೊ ಈ ರೀತಿ ಇದು ನಾವು ಮಾತಾಡ್ತಿರೋದು ಮೋದಿ ಬಗ್ಗೆ, ಸಿದ್ದರಾಮಯ್ಯನ ಬಗ್ಗೆ, ಇವರೆಲ್ಲ ಥರ್ಡ್ ಪರ್ಸನ್ ಆಗ್ತಾರೆ. ಸೊ ಅದನ್ನ ನಾವು ಇಂಗ್ಲಿಷಲ್ಲಿ ಅಬೌಟ್ whom we are speaking. ಇದೊಂದು ನಿರ್ಜೀವ ವಸ್ತುನೂ ಆಗಿರ್ಬೋದು, ಒಬ್ಬ ಪರ್ಸನ್ ಆಗಿರ್ಬೋದು, ಒಂದು ಅನಿಮಲ್ ಆಗಿರ್ಬೋದು, ಎಲ್ಲವನ್ನೂ ನಾವು ಥರ್ಡ್ ಪರ್ಸನ್ ಅಂತಾನೆ ತಗೊಳ್ತೀವಿ. ಇದೆಲ್ಲ ನಿಮಗೆ ಪ್ರೊನೌನ್ಸ್ ಕೊಟ್ಟಿರೋದು ಇದು ಈಸಿ ಆಗಲಿ ಅಂತ ಹೇಳಿ. ಐ ಬದಲು ನೌನ್ ಹಾಕೋಬಹುದು, ವಿ ಬದಲು ನೌನ್ ಹಾಕೋಬಹುದು, ಇವೆಲ್ಲದ್ರ ಬದಲು ನೀವು ನೌನ್ ಹಾಕೊಂಡು ತಿಳ್ಕೊಬಹುದು. ಆದರೆ ಈ ರೀತಿಯಲ್ಲಿ ಹೇಳಿದಾಗ ನಿಮಗೆ ಈಸಿ ಆಗುತ್ತೆ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಪಾಯಿಂಟ್ ಆಫ್ ವ್ಯೂ. ಪಾಯಿಂಟ್ ಆಫ್ ವ್ಯೂ ನಮ್ಮ ದೃಷ್ಟಿಕೋನ. ಒಂದು ಕಾನ್ವರ್ಸೇಷನ್ ಅಲ್ಲಿ ಯಾರ್ಯಾರು ಏನೇನಾಗ್ತಾರೆ ಅಂತ ಅದೊಂದು ದೃಷ್ಟಿಕೋನ.
ಸೊ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ನಿಮಗೆ ಗೊತ್ತಾಯ್ತು. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಅದು ಫಾರ್ಮೇಶನ್ ಆಫ್ ವರ್ಬ್ಸ್, ಅದನ್ನ ನೋಡೋಣ. ನೀವುಗಳೆಲ್ಲ V1, V2, V3 ಅಂತ ಕೇಳಿರ್ಬೋದು. V1 ಅಂದ್ರೆ ಅದು ಮೊದಲನೇ ವರ್ಬ್, ಪ್ರೆಸೆಂಟ್ ವರ್ಬ್, ಪ್ರೆಸೆಂಟ್, ಓಕೆ, ವರ್ತಮಾನ ಕ್ರಿಯಾಪದ. V2 ಅಂದ್ರೆ ಅದು ಪಾಸ್ಟ್ ವರ್ಬ್, ಅದು ಭೂತಕಾಲದ ಕ್ರಿಯಾಪದ. ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ V3 ಅದು ಭೂತ ಕೃದ್ವಾಚಕ ಅಂತ ಹೇಳ್ತಾರೆ, ಭೂತ ಕೃದ್ವಾಚಕ ಕ್ರಿಯಾಪದ. ಸೊ ಒಂದು ಕೆಲವು ಎಕ್ಸಾಂಪಲ್ಸ್ಗಳನ್ನು ನೋಡೋಣ ಇಲ್ಲಿ. V1, V2, V3. ಇದು V1 ಅನ್ನ ನಾವು ಪ್ರೆಸೆಂಟ್ ವರ್ಬ್ ಅಂತ ಕರಿತೀವಿ. V2 ಅನ್ನ ಪಾಸ್ಟ್ ವರ್ಬ್ ಅಂತ ಕರಿತೀವಿ. V2 ಅನ್ನ ಪಾಸ್ಟ್ ವರ್ಬ್ ಅಂತ ಕರಿತೀವಿ. V1 ಅನ್ನ ಪ್ರೆಸೆಂಟ್ ವರ್ಬ್ ಅಂತ ಕರೆದು V2 ಅನ್ನ ಪಾಸ್ಟ್ ವರ್ಬ್ ಅಂತ ಕರಿತೀವಿ. V3 ಅನ್ನ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ. ಈಗ ಈ ಮೂರು ವರ್ಬ್ ಅನ್ನ ಹೆಂಗೆ ಚೇಂಜ್ ಮಾಡುತ್ತೆ ಅಂದ್ರೆ ಈ ಮೂರು ಇದರ ಕಾಲದಲ್ಲಿ ವರ್ಬ್ಗಳು ಹೆಂಗೆ ಚೇಂಜ್ ಆಗುತ್ತೆ ಅಂತ ಕೆಲವು ಎಕ್ಸಾಂಪಲ್ಸ್ ಗಳನ್ನ ನಾವು ನೋಡ್ಕೊಳ್ಳೋಣ. ಸೊ ಇದು ಗೋ, ವೆಂಟ್, ಗಾನ್. ಗೋ ಅನ್ನೋದು ಪ್ರೆಸೆಂಟ್, ಇದು ಇದರ ಪ್ಯೂರೆಸ್ಟ್ ಫಾರ್ಮ್ ಇಂದ ಅದು ಪಾಸ್ಟ್ ಟೆನ್ಸ್ ಅಂತ ಬಂದಾಗ ಅದರಲ್ಲಿ ಚೇಂಜ್ ಆಗುತ್ತೆ. ಚೇಂಜ್ ಆದಾಗ ವೆಂಟ್ ಅಂತ ಆಗುತ್ತೆ. ಅದೇ ಗಾನ್ ಅನ್ನೋದು ಅದರ ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ. ಅದೇ ರೀತಿ ಸಿಂಗ್ ಅಂದ್ರೆ ಹಾಡೋದು, ಗೊತ್ತಿದೆಯಲ್ಲ. ಸೊ ಸಿಂಗ್ ಅನ್ನೋದು ಪ್ಯೂರೆಸ್ಟ್ ಫಾರ್ಮ್, ಅದು ಪ್ರೆಸೆಂಟ್ ಟೆನ್ಸ್. ಸ್ಯಾಂಗ್ ಅಂದ್ರೆ ದಟ್ ಈಸ್ ಪಾಸ್ಟ್ ಟೆನ್ಸ್. ಸಂಗ್ ಅಂದ್ರೆ ದಟ್ ಈಸ್ ಪಾಸ್ಟ್ ಪಾರ್ಟಿಸಿಪಲ್. ಮತ್ತೆ ಇನ್ನೊಂದು ವರ್ಬ್ ತಗೋಣ. ಡೂ, ಡಿಡ್, ಡನ್. ಡೂ ಈಸ್ ದ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಫಾರ್ಮ್. ಡಿಡ್ ಈಸ್ ದ ಪಾಸ್ಟ್ ಫಾರ್ಮ್. ಡನ್ ಈಸ್ ದ ಪಾಸ್ಟ್ ಪಾರ್ಟಿಸಿಪಲ್. Go, went, gone, sing, sang, sung, do, did, done. Read, read. ಸೊ ಇದು ನೋಡಿ, ರೀಡ್ ಅನ್ನೋದು ಸ್ಪೆಲ್ಲಿಂಗ್ ಒಂದೇ ತರ ಇದೆ, ಆದ್ರೆ ಅದನ್ನ ನಾವು ರೆಡ್ ಅಂತ ಬಳಸಬೇಕಾಗುತ್ತೆ. ಪ್ಯೂರೆಸ್ಟ್ ಫಾರ್ಮ್, ದಟ್ ಈಸ್ ಪ್ರೆಸೆಂಟ್ ಫಾರ್ಮ್ ಅಲ್ಲಿ ರೀಡ್ ಆಗುತ್ತೆ. ಇದು ಅದು ಹೋಗ್ಬಿಟ್ಟು ಇದರಲ್ಲಿ ಪಾಸ್ಟ್ ಅಲ್ಲಿ ರೆಡ್ ಅಂತ ಆಗುತ್ತೆ. ನಾನು ಕನ್ನಡದಲ್ಲಿ ಬರಿತೀನಿ, ರೆಡ್. ಪಾಸ್ಟ್ ಪಾರ್ಟಿಸಿಪಲ್ ಭೂತ ಕೃದ್ವಾಚಕ ಅಂತಾರೆ, ನಾನು ಹೇಳ್ದಂಗೆ. ಸೊ ಅದರಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಸಹ ರೆಡ್ ಅಂತಾನೆ ಆಗುತ್ತೆ. ಸೊ ಇವೆಲ್ಲ ಹೆಂಗೆ ಚೇಂಜ್ ಆಗುತ್ತೆ? ರೆಡ್ ಅನ್ನೋದು ಪಾಸ್ಟ್ ಅಲ್ಲೂ ಇದೆ, ರೆಡ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲೂ ಇದೆ. ಅದು ಹೆಂಗೆ ಅದನ್ನ ಪಾಯಿಂಟ್ ಔಟ್ ಮಾಡುತ್ತೆ. ಈ ಒಂದು ಟೆನ್ಸ್ ಅಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಟೆನ್ಸ್ ಅಲ್ಲಿ ಇದೆಯೋ ಅಥವಾ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆಯೋ, ಅದನ್ನ ಹೆಂಗೆ ಅದು ಪಾಯಿಂಟ್ ಔಟ್ ಮಾಡುತ್ತೆ ಅನ್ನೋದು ಮುಂದೆ ಕಲ್ತ್ಕೊಳ್ಳೋಣ. ಇಷ್ಟು ಮಾತ್ರ ನೀವು ನೆನ್ಪಿಟ್ಕೊಳ್ಳಿ. ಓಕೆ, V1, V2, V3. ಈಗ ನಾವು ಸ್ಟಡಿ ಮಾಡಕ್ ಹೋಗ್ತಾ ಇರೋದು ಪಾಸ್ಟ್ ಟೆನ್ಸಸ್ ಅನ್ನ ನಾವು ಸ್ಟಡಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದರಲ್ಲಿ ಪ್ರೆಸೆಂಟ್ ಟೆನ್ಸ್ ಅನ್ನು. ಸೊ ಟೆನ್ಸಸ್ ಅಲ್ಲಿ 3 ತರದ ಟೆನ್ಸಸ್ ಇದೆ. ಒಂದನೇದು ವರ್ತಮಾನ ಕಾಲ, ದಟ್ ಈಸ್ ಪ್ರೆಸೆಂಟ್ ಟೆನ್ಸ್. ಸೆಕೆಂಡ್ ಈಸ್ ಪಾಸ್ಟ್ ಟೆನ್ಸ್, ಭೂತಕಾಲ. ಮತ್ತೆ ಮೂರನೇದು ಭವಿಷ್ಯತ್ ಕಾಲ, ದಟ್ ಈಸ್ ಫ್ಯೂಚರ್ ಟೆನ್ಸ್. ಸೊ ಅದನ್ನ ಆಂಗ್ಲ ಭಾಷೆಯಲ್ಲಿ ಇಂಗ್ಲಿಷಲ್ಲಿ ಅದನ್ನ 4 ರೀತಿಯಲ್ಲಿ ಡಿವೈಡ್ ಮಾಡ್ತಾರೆ. 4 ಸಬ್ ಟೈಪ್ಸ್ ಇರುತ್ತೆ. ಸೊ ಅದರಲ್ಲಿ ಮೊದಲನೇ ತಗೋಣ, ಪ್ರೆಸೆಂಟ್ ಟೆನ್ಸ್.
ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಾವ್ದಾದಿದೆ? ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಇದೆ, ಆಮೇಲೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಇದೆ, ಆಮೇಲೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಇದೆ, ಆಮೇಲೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದೇ ರೀತಿಯಾಗಿ ಪಾಸ್ಟ್ ಟೆನ್ಸ್ ತಗೊಂಡ್ರೆ ಏನಾಗುತ್ತೆ, ಈ ಪ್ರೆಸೆಂಟ್ ಅನ್ನೋ ಒಂದು ವರ್ಡ್ ಏನಿದೆ ಅದು ಚೇಂಜ್ ಮಾಡಿದ್ರೆ ಆಯ್ತು. ಅದೇ ರೀತಿ 4 ಇರುತ್ತೆ ಅದರಲ್ಲಿ. ಸೊ ಸಿಂಪಲ್ ಪಾಸ್ಟ್ ಟೆನ್ಸ್, ಸಿಂಪಲ್, ಆಮೇಲೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಈ ರೀತಿ. ಫ್ಯೂಚರ್ ಟೆನ್ಸ್ ಅಲ್ಲಿ ಇಲ್ಲಿ ಪ್ರೆಸೆಂಟ್ ಅನ್ನೋ ವರ್ಡ್ ಅನ್ನ ಚೇಂಜ್ ಮಾಡಿ ನೋಡಿದ್ರೆ ಅದು ಫ್ಯೂಚರ್ ಟೆನ್ಸ್ ಆಗುತ್ತೆ. ಸೊ ಸಿಂಪಲ್ ಅದರಲ್ಲಿ 4 ಸಬ್ ಟೈಪ್ಸ್: ಸಿಂಪಲ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ರೀತಿ 12 ಟೆನ್ಸಸ್ ಆದವು. ಓಕೆ, ಇದರಲ್ಲಿ ಎಲ್ಲವನ್ನು ಸ್ಪೋಕನ್ ಇಂಗ್ಲೀಷಲ್ಲಿ ಎಲ್ಲವನ್ನು ಯೂಸ್ ಮಾಡೋದಿಲ್ಲ. ಇದರಲ್ಲಿ 1-2 ಉಳಿದಿದ್ದೆಲ್ಲವನ್ನು ನಾವು ಸ್ಪೋಕನ್ ಇಂಗ್ಲೀಷಲ್ಲಿ ಯೂಸ್ ಮಾಡ್ತೀವಿ. ಅದು ನಿಮಗೆ ಗೊತ್ತಾಗುತ್ತಾ? ಸೊ ಸದ್ಯಕ್ಕೆ ಇದನ್ನ ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಒಂದು ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ, ಒಂದು ಟೆನ್ಸ್ನ 4 ಸಬ್ ಟೈಪ್ಸ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಉಳಿದ ಸಬ್ ಟೈಪ್ ಎಕ್ಸಾಂಪಲ್ಸ್ ಅನ್ನ ನೀವು ನೋಡ್ತಾ ಹೋಗ್ತೀರಾ. ನಾನು ಅದನ್ನ ಕಲಿಸ್ತಾ ಹೋಗ್ತೀನಿ, ನೀವು ಅದನ್ನ ನೋಡ್ತಾ ಹೋಗ್ತೀರಾ, ತಿಳ್ಕೊಳ್ತಾ ಹೋಗ್ತೀರಾ. ಓಕೆ, ಸೊ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ನಾವು ಬಂದರೆ, ಪ್ರೆಸೆಂಟ್ ಟೆನ್ಸಲ್ಲಿ ಮೊದಲನೇ ಸಬ್ ಟೈಪ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಬಂದರೆ ನಾವು ಅದನ್ನು ಡೆಫಿನೇಷನ್ ಏನಂತ ಕೊಡ್ತಾರೆ. ಸೊ ಅನ್ ಆಕ್ಷನ್ ದಟ್ ಟೇಕ್ಸ್ ಪ್ಲೇಸ್ ಅಟ್ ದ ಪ್ರೆಸೆಂಟ್ ಟೈಮ್, ಅಂದರೆ ವರ್ತಮಾನದಲ್ಲಿ ನಡೆಯುವಂತಹ ಒಂದು ವಿಷಯಗಳನ್ನು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೀವಿ. ಅದು ಹ್ಯಾಬಿಚುವಲ್ ಆಕ್ಷನ್ಸ್ ಆಗಿರ್ಬೋದು, ರಿಪೀಟೆಡ್ ಆಕ್ಷನ್ಸ್ ಆಗಿರ್ಬೋದು, ರೆಗ್ಯುಲರ್ ಆಕ್ಷನ್ಸ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಗೊತ್ತಿರುತ್ತೆ, ನಿಮಗೆ ಓದೋದು ಗೊತ್ತಿದೆ ಅಲ್ವಾ, ಬರೆಯೋದು ಗೊತ್ತಿದೆ, ಓಡಾಡೋದು ಗೊತ್ತಿದೆ, ಆಮೇಲೆ ರನ್ ಮಾಡೋದು ಗೊತ್ತಿರುವಂಥದ್ದು ಹ್ಯಾಬಿಚುವಲ್ ಹ್ಯಾಬಿಟ್ಸ್. ಇವೆಲ್ಲ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಶಿ ಈಟ್ಸ್ an apple. ಆಮೇಲೆ they play football. We run the business. ನೋಡಿ, ಈ ಒಂದು ಉದಾಹರಣೆಯಲ್ಲಿ ಶಿ ಈಟ್ಸ್ ಅನ್ ಆಪಲ್, ಅವಳು ಆಪಲ್ ಅನ್ನ ತಿಂದು. ಸೊ ದೇ ಪ್ಲೇ ಫುಟ್ಬಾಲ್, ಅವರು ಫುಟ್ಬಾಲ್ ಆಡ್ತಾರೆ. ತಿಂದು ಅಲ್ಲ, ಶಿ ಈಟ್ಸ್ ಅನ್ ಆಪಲ್ ಅಂದ್ರೆ ತಿಂತಾಳೆ ಕನ್ನಡದಲ್ಲಿ, ಸಾರಿ. ಸೊ ದೇ ಪ್ಲೇ ಫುಟ್ಬಾಲ್, ಅವರು ಫುಟ್ಬಾಲ್ ಆಡ್ತಾರೆ. ಯಾವಾಗಾದ್ರೂ ಆಡ್ತಾರೆ. ಇವಾಗ ಬೇಕಂದ್ರೆ ಇವಾಗ, ಆಮೇಲೆ ಬೇಕಂದ್ರೆ ಆಮೇಲೆ, ಯಾವಾಗ್ಲೂ ಅದು ಅವರಿಗೆ ಹ್ಯಾಬಿಚುಯೇಟೆಡ್, ಗೊತ್ತಿರೋದು. ಶೀಟ್ಸ್ ಆಪಲ್, ಅವಳಿಗೆ ಫ್ರೂಟ್ ತಿನ್ನೋದು ಗೊತ್ತಿದೆ, ಅದು ಇವಾಗ್ಲೂ ತಿಂತಾಳೆ, ಯಾವಾಗ್ಲೂ ತಿಂತಾಳೆ, ಅಂದ್ರೆ ಪ್ರೆಸೆಂಟ್ ಅಲ್ಲಿ ಅದು ಮಾಡ್ತಾಳೆ ಹಾಗೆ ಅಂತ ಹೇಳುವಂಥದ್ದು. ಸೊ ವಿ ರನ್ ದ ಬಿಸ್ನೆಸ್, ಈ 3 ನಾವು ಒಂದು ಎಕ್ಸಾಂಪಲ್ ಆಗಿ ತಿಳ್ಕೋಬಹುದು. ಇದರಲ್ಲಿ ಏನೇನಿರುತ್ತೆ, ಇದರಲ್ಲಿ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಸೊ ಇದರಲ್ಲಿ ಡಿವೈಡ್ ಮಾಡಿ ನೋಡಿದ್ರೆ, ಇದು ಸಬ್ಜೆಕ್ಟ್, ಇದು ವರ್ಬ್, ಇದು ಆಬ್ಜೆಕ್ಟ್. ಉಳಿದಿದ್ದು ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್, ಈ ರೀತಿ ಇದು ಇರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಕೆಲವೊಂದೆಲ್ಲ ಉದಾಹರಣೆಗಳನ್ನು ಕೊಡ್ತೀನಿ, ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತಾನು ಹೇಳ್ತೀನಿ. ಇವನ್ನೆಲ್ಲ ನೀವು ನೆನ್ಪಿಟ್ಕೊಂಡು ನೀವು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಹಂತವಾಗಿ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯಾವ ಒಂದು ಕಾಲದಲ್ಲಿ ಯೂಸ್ ಮಾಡ್ಬೋದು. ಅದು ಯೂನಿವರ್ಸಲ್ ಟ್ರೂತ್ ಅಂದ್ರೆ ಸಾರ್ವತ್ರಿಕ ಸತ್ಯ. ಸೊ ಸನ್ ರೈಸಸ್ ಇನ್ ದ ಈಸ್ಟ್, ಸೂರ್ಯ ಈಸ್ಟ್ ಅಲ್ಲಿ ಹುಟ್ಟುತ್ತಾನೆ, ಎಲ್ಲಿ, ಪೂರ್ವದಲ್ಲಿ ಹುಟ್ಟುತ್ತಾನೆ, ಅದು ಸತ್ಯ, ಯಾವಾಗಲೂ ಸತ್ಯ. ಬೆಳಗ್ಗೆ ನಮಗೆ ಬೆಳಕು ಹರಿಯದೆ ಸೂರ್ಯ ಪೂರ್ವದಲ್ಲಿ ಹುಟ್ಟಿದಾಗ, ಸನ್ ಸೆಟ್ಸ್ ಅಟ್ ವೆಸ್ಟ್, ಅವನು ಸಂಜೆ ಆಗೋದು ಸೂರ್ಯ ಪಶ್ಚಿಮದಲ್ಲಿ ಮುಳುಗಿದಾಗ. ಇವೆಲ್ಲ ಸಾರ್ವತ್ರಿಕ ಸತ್ಯಗಳು, ಯೂನಿವರ್ಸಲ್ ಟ್ರೂತ್ಸ್. ಇದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡಬೇಕು. ಮತ್ತೆ ಪ್ರೋವರ್ಬ್ಸ್ ಅಂದ್ರೆ ಅದರಲ್ಲಿ
ಗಾದೆಗಳು. ಫಾರ್ಚೂನ್ ಫೇವರ್ಸ್ ದ ಬ್ರೇವ್. ಓಕೆ, ಫಾರ್ಚೂನ್ ಫೇವರ್ಸ್ ದ ಬ್ರೇವ್ ಇದನ್ನು ನೋಡಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇದೆ. ಸೊ ಇದನ್ನ ಮತ್ತೆ ಇನ್ನದರಲ್ಲಿ ಬಳಸಬಹುದು. ಅದನ್ನ ಹ್ಯಾಬಿಚುವಲ್, ರೆಗ್ಯುಲರ್, ರಿಪೀಟೆಡ್ ಆಕ್ಷನ್ಸ್ ನಾನು ಹೇಳಿದೆ ಅವಾಗ. ಸೊ ಅದಕ್ಕೆ ಎಕ್ಸಾಂಪಲ್, ವಿ ಲೈಕ್ ಟು ಕಮ್ ಹೋಮ್ ಲೇಟ್. ಓಕೆ, ಅಂಡ್ ದೇ ಆಫನ್ ಕಮ್ ಹೋಮ್ ಲೇಟ್. ಶಿ ಗೋಸ್ ಫಾರ್ ಜಾಗಿಂಗ್ ಇನ್ ದ ಮಾರ್ನಿಂಗ್. ಸೊ ಇವೆಲ್ಲ ರೆಗ್ಯುಲರ್ ಆಗಿ ಮಾಡುವಂಥ ಕೆಲಸಗಳು. ಸೊ ಇದರಲ್ಲಿ ಇದೊಂದು ರೀತಿ, ಇದನ್ನ ಇಂಥವನ್ನು ಯೂಸ್ ಮಾಡಬೇಕು ಅಂತ ಹೇಳಿ. ಮತ್ತೆ ಟು ಎಕ್ಸ್ಪ್ರೆಸ್ ಹ್ಯೂಮನ್ ಫೀಲಿಂಗ್ಸ್, ಮನುಷ್ಯನ ಫೀಲಿಂಗ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡೋದು ಅದನ್ನು ಸಹ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ. ಐ ಲವ್ ಮೈ ಫ್ಯಾಮಿಲಿ. ಓಕೆ, ಸೊ ಹಿ ಥಿಂಕ್ಸ್ ಟೂ ಮಚ್ ಅಬೌಟ್ ದ ಕಂಟ್ರಿ. ಅವನು ದೇಶದ ಬಗ್ಗೆ ಬಹಳಷ್ಟು ಯೋಚನೆ ಮಾಡ್ತಾನೆ. ಥಿಂಗ್ಸ್. ಓಕೆ, ಸೊ ಇದನ್ನು ಒಂದು ವಿಧ. ಇದನ್ನು ನಾವು ಹ್ಯೂಮನ್ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬಳಸ್ತೀವಿ. ಮತ್ತೆ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಇನ್ನೊಂದು ರೀತಿಯಲ್ಲೂ ಬಳಸಬಹುದು. ಟು ಶೋ ದ ಪೊಸಿಷನ್, ವಾರಸುದಾರಿಕೆ, ಇದು ನಂದು ಅಂತ ಹೇಳ್ತೀವಲ್ಲ ಅದಕ್ಕೂ ಬಳಸಬೇಕು. ಸೊ ಹಿ ಹ್ಯಾಸ್ ಅ ಗಿಟಾರ್, ಅವನ ಹತ್ರ ಗಿಟಾರ್ ಇದೆ. ದಿಸ್ ಮ್ಯಾನ್ಷನ್ ಬಿಲಾಂಗ್ಸ್ ಟು ಮೀ, ಇದು ಬಿಲ್ಡಿಂಗ್, ಈ ಮ್ಯಾನ್ಷನ್ ನನಗೆ ಬಿಲಾಂಗ್ ಮಾಡುತ್ತೆ, ನಂದು ಇದು ಅಂತ ಹೇಳುತ್ತದೆ. ಮತ್ತೆ ಇದನ್ನ ಟು ಟೆಲ್ ಅಬೌಟ್ ದ ಫ್ಯೂಚರ್ ಹ್ಯಾಪನಿಂಗ್ಸ್, ಅಂದ್ರೆ ಭವಿಷ್ಯತ್ ಕಾಲದಲ್ಲಿ ನಡೆಯುವಂತ ಕೆಲವು ಕೆಲಸಗಳ ಬಗ್ಗೆನೂ ಇದನ್ನ ಬಳಸಬಹುದು. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ವರ್ತಮಾನ ಕಾಲದ್ದು. ಬಟ್ ಭವಿಷ್ಯತ್ ಕಾಲದಲ್ಲೂ ಕೆಲವೊಂದು ವಿಚಾರಗಳನ್ನ ನಾವು ನಡೆಯುವಂಥದ್ದನ್ನ ಹೇಳಕ್ಕೆ ಬಳಸ್ತಾ ಇದ್ದೀವಿ. ನೆನ್ಪಿಟ್ಕೊಳ್ಳಿ. ಶಿ ಗೋಸ್ ಟು ಲಂಡನ್ ನೆಕ್ಸ್ಟ್ ಮಂಡೇ, ಅವಳು ನೆಕ್ಸ್ಟ್ ಮುಂದಿನ ಸೋಮವಾರ ಲಂಡನ್ಗೆ ಹೋಗ್ತಾಳೆ. ಓಕೆ, ದ ಶೋ ಸ್ಟಾರ್ಟ್ಸ್ ಅಟ್ 10 o'clock, ಶೋ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಇಷ್ಟು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವಿಷಯವಾಗಿ ಆಯಿತು. ಇದರಲ್ಲಿ ಇನ್ನೂ ಕೆಲವು ಇನ್ನೊಂದು ಪಾಯಿಂಟ್ ಇದೆ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅದನ್ನ ನಿಮಗೆ ನಾನು ಹೇಳ್ತೀನಿ ನೋಡಿ. ಇದು ಮುಖ್ಯವಾದದ್ದು, ಇದನ್ನ ಗಮನ ಇಟ್ಕೊಳ್ರಿ. ಸೊ ಇದರಲ್ಲಿ ನಾವು ಒಂದು ಸೆಂಟೆನ್ಸ್ ಅನ್ನು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದ್ರೆ ಫಸ್ಟ್ ಪರ್ಸನ್ ಅಲ್ಲಿ ಮತ್ತೆ ಸೆಕೆಂಡ್ ಪರ್ಸನ್ ಅಲ್ಲಿ ಥರ್ಡ್ ಪರ್ಸನ್ ಅಲ್ಲಿ ವರ್ಬಿಗೆ ಒಂದು ಎಸ್ ಅನ್ನ ಸೇರಿಸದೇ ಇರುವಂತದ್ದು ವಿಷಯ ಇದೆ. ಅದೇನಪ್ಪಾ ಅಂದ್ರೆ, ಶಿ ಈಟ್ಸ್ ಅ ಮ್ಯಾಂಗೋ. ಶಿ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್. ಸೊ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗಳು ಬಂದಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅದಕ್ಕೆ ನಾವು ಎಸ್ ಅನ್ನ, ಮೇನ್ ವರ್ಬಿಗೆ ಎಸ್ ಅನ್ನ ಸೇರಿಸಬೇಕಾಗುತ್ತೆ. ಹಿ ಈಟ್ಸ್ ಅ ಮ್ಯಾಂಗೋ. ಶಿ ಈಟ್ಸ್, ಎಸ್, ಈಟ್ಸ್ ಅ ಮ್ಯಾಂಗೋ. ಇಟ್ ಈಟ್ಸ್ ಅ ಮ್ಯಾಂಗೋ. ಈ ರೀತಿ ಮೂರು ಥರ್ಡ್ ಪರ್ಸನ್ ಸಿಂಗ್ಯುಲರ್. ದೀಸ್ ಆರ್ ಆಲ್ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಸೊ ಇದೇ ರೀತಿ ಐ ಬಂದ್ರೆ ಐ ಈಟ್ ಅ ಮ್ಯಾಂಗೋ. ಇದು ಐ ಈಟ್ ಅ ಮ್ಯಾಂಗೋ. ಯು ಬಂದ್ರೆ ಯು ಈಟ್ ಅ ಮ್ಯಾಂಗೋ. ದೇ ಬಂದ್ರೆ ದೇ ಇಸ್ ದ ಥರ್ಡ್ ಪರ್ಸನ್ ಪ್ಲೂರಲ್. ಸೊ ಅದನ್ನ ನಾವು ದೇ ಅಂತ, ಈಟ್ ಅಂತಾನೆ ಬರಿಬೇಕು. ದೇ ಈಟ್ ಅ ಮ್ಯಾಂಗೋ. ಸೊ ಈ ರೀತಿ ನೀವು ಕೆಲವೊಂದು ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಮಾಡಿ, ಕೆಲವೊಂದು ವರ್ಬ್ಗಳನ್ನು ತಗೊಂಡು ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟು ಅದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಕಲಿತಾ ಹೋಗಿ. ಬೇರೆ ಬೇರೆ ವರ್ಬ್ಸ್ಗಳನ್ನ ತಗೊಂಡು ಅದನ್ನ ಮಾಡ್ತಾ ಹೋಗಿ ನಿಮಗೆ ಇನ್ನೂ ಹೆಚ್ಚಿನ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮತ್ತೆ ಉಳಿದಂತೆ ನಾನು ಕೆಲವು ಬೇರೆ ಪ್ರಾಕ್ಟೀಸ್ಗಳನ್ನು ಹೇಳ್ತೀನಿ, ಅದನ್ನು ನೀವು ಮತ್ತೆ ಮಾಡಬೇಕು. ಸದ್ಯಕ್ಕೆ ಇವತ್ತಿಗೆ ಇಷ್ಟಿರಲಿ. ವಿಡಿಯೋ ತುಂಬ ಲಾಂಗ್ ಆಗ್ತಾ ಇದೆ. ಸೊ ಇದನ್ನು ಮಾಡಿ ನೀವು, ಇದು ನಿಮ್ಗೆಲ್ರಿಗೂ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ನೀವು ಇಂಗ್ಲಿಷ್ ಸ್ಪೀಕಿಂಗ್ ಕಲಿಬೇಕು ಅಂದರೆ, ಮಾತಾಡೋದು ಕಲಿಬೇಕು ಅಂದರೆ ಇಂಗ್ಲೀಷಲ್ಲಿ ಫಸ್ಟ್ನೇ ಟಾಪಿಕ್ಕು ಟೆನ್ಸಸ್. ಇದರಲ್ಲಿ ನೀವು ಥರೋ ಆದರೆ 50% ಆಫ್ ದ ಇಂಗ್ಲೀಷ್ ಬಂದಂಗೆ ಅಂತ ಹೇಳ್ತಾರೆ. ಆಯ್ತಾ? ಸೊ ಇಷ್ಟಿರಲಿ. ಎಲ್ರಿಗೂ ನನ್ನ ವಿಡಿಯೋ ವಾಚ್ ಮಾಡಿದ ಎಲ್ರಿಗೂ ಧನ್ಯವಾದಗಳು. ಮತ್ತು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.